ಮೈಕ್ರೋ ಫೈನಾನ್ಸ್ ವಿರುದ್ಧದ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ದಾರೆ ಗವರ್ನರ್ ಗೆಹ್ಲೋಟ್. ಸುಗ್ರೀವಾಜ್ಞೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಅಂಕಿತ ಹಾಕದೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಕೆಲವೊಂದು ಸ್ಪಷ್ಟನೆಯನ್ನ ಕೇಳಿದ್ದಾರೆ ಗವರ್ನರ್ ಸರ್ಕಾರಕ್ಕೆ. ಶಿಕ್ಷೆಯ ಪ್ರಮಾಣ, ದಂಡದ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿ ವಾಪಸ್ ಕಳಿಸಿದ್ದಾರೆ. ಡ್ರಾಫ್ಟ್ ಅನ್ನ ಕಳುಹಿಸಲಾಗಿತ್ತು, ಸುಗ್ರೀವಾಜ್ಞೆಯ ಡ್ರಾಫ್ಟ್ ಅನ್ನ. ಅದಕ್ಕೆ ಅಂಕಿತ ಹಾಕದೆ ಅವರು ಅದನ್ನ ವಾಪಸ್ ಕಳಿಸಿದ್ದಾರೆ. ಶಿಕ್ಷೆಯ ಪ್ರಮಾಣ ಇರಬಹುದು, ದಂಡದ ಬಗ್ಗೆ ಸ್ಪಷ್ಟನೆ ಕೇಳಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಸರ್ಕಾರಕ್ಕೆ ಒಂದು ರೀತಿ ಹಿನ್ನಡೆ ಆದಂತೆ ಇದೆ. ಏನೆಲ್ಲ ಸ್ಪಷ್ಟನೆ ಕೇಳಿದ್ದಾರೆ, ಯಾವುದರ ಬಗ್ಗೆ ಕನ್ಫ್ಯೂಷನ್ಸ್ ಇದೆ, ಏನು ಹೇಳಿದ್ದಾರೆ ರಾಜ್ಯಪಾಲರು? ಕೆಲವೊಂದು ಸ್ಪಷ್ಟನೆ ಕೇಳಿದಾರಲ್ಲ ಶಿಕ್ಷೆಯ ಪ್ರಮಾಣ ಅಥವಾ ದಂಡದ ಬಗ್ಗೆ. ನೋಡಿ, ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯಲ್ಲಿ ಯಾರು ಸಾಲ ಪಡ್ಕೊಳ್ತಾರೋ ಅವರಿಗೆ ರಕ್ಷಣೆ ಇದೆಯೇ ಹೊರತು ಸಾಲ ಕೊಡುವಂತ ಫೈನಾನ್ಸ್ ಸಂಸ್ಥೆಗೆ ಯಾವುದೇ ರಕ್ಷಣೆ ಇಲ್ಲ. ಇದು ಭವಿಷ್ಯದಲ್ಲಿ ಮಾರಕ. ಸಹಜ ನ್ಯಾಯ ಅಡಿ ಸಾಲ ನೀಡಿದವರಿಗೆ ರಕ್ಷಣೆ ಇಲ್ಲ. ಮೈಕ್ರೋ ಫೈನಾನ್ಸ್ಗಳು 3 ಲಕ್ಷಕ್ಕಿಂತ ಹೆಚ್ಚಿನ ಸಾಲವನ್ನು ಕೊಡೋದಿಲ್ಲ. ಮೈಕ್ರೋ ಫೈನಾನ್ಸ್ಗಳ ಮೇಲೆ 5 ಲಕ್ಷ ದಂಡ ವಸೂಲಿ ಹೇಗೆ ಮಾಡ್ತೀರಿ ನೀವು? ಫೈನು 5 ಲಕ್ಷ ರೂಪಾಯಿ ಅಮೌಂಟ್ ಅಂತ ಹಾಕಿದರೆ ಹೇಗೆ ಮಾಡ್ತೀರಿ? 10 ವರ್ಷ ಶಿಕ್ಷೆ ಅಂತ ಹೇಳಿದಿರಿ, ಇದು ಹೇಗೆ ಸಾಧ್ಯ? ಈಗಿರೋ ಕಾನೂನುಗಳ ಪ್ರಕಾರ ಸರಿಯಾದ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಮೈಕ್ರೋ ಫೈನಾನ್ಸ್ ಲಗಾಮಿಗೆ ಮತ್ತೊಂದು ಕಾನೂನಿನ ಅಗತ್ಯತೆ ಕಾಣಿಸ್ತಾ ಇಲ್ಲ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ವಾಪಸ್ ಕಳಿಸಿದ್ದಾರೆ ಗವರ್ನರ್. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ, ಮೈಕ್ರೋ ಫೈನಾನ್ಸ್ಗಳಿಂದ ಸಾಕಷ್ಟು ಟಾರ್ಚರ್ ಆಗ್ತಾ ಇದೆ, ರಾಜ್ಯಾದ್ಯಂತ ಸಾವು ನೋವುಗಳಾಗ್ತಾ ಇದೆ, ನಾವು ಕೂಡ ನೋಡ್ತಾ ಇದೀವಿ. ಆದ್ರೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಜಾರಿ ಮಾಡಬೇಕು ಅಂತ ಅಂದ್ಕೊಂಡಿತ್ತು, ರಾಜ್ಯಪಾಲರ ಅಂಕಿತಕ್ಕೋಸ್ಕರ ಕಳಿಸ್ಕೊಟ್ಟಿತ್ತು. ಆದ್ರೆ ರಾಜ್ಯ ಸರ್ಕಾರ ಕಳಿಸಿರೋದ್ರಲ್ಲಿ, ಆ ಸುಗ್ರೀವಾಜ್ಞೆಯ ಕರಡ್ನಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಇಲ್ಲ. ಸಾಲ ಪಡ್ಕೊಂಡವನಿಗೆ ರಕ್ಷಣೆ ಇದೆ, ಸಾಲ ಕೊಟ್ಟವನಿಗೆ ರಕ್ಷಣೆ ಇಲ್ಲ. ಈ ಎಲ್ಲ ಅಂಶಗಳನ್ನ ಗವರ್ನರ್ ನೋಟ್ ಮಾಡಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಸದ್ಯದ ಮಾಹಿತಿ ಏನಿದೆ ಆನಂದ್? ಖಂಡಿತವಾಗ್ಲೂ ಸಿಂಧರ, ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳದಿಂದ ಬಹಳಷ್ಟು ಜನ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರನೂ ಕೂಡ ಎಚ್ಚೆತ್ತುಕೊಂಡು ಇದ್ರ ವಿರುದ್ಧ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡೋದಕ್ಕೆ ಮುಂದಾಯಿತು. ಬಹಳಷ್ಟು ಕಾನೂನು ತಜ್ಞರ ಸಲಹೆಯನ್ನ ಪಡೆದುಕೊಂಡು ಸಿಎಂ ಸಿದ್ದರಾಮಯ್ಯನವರು ಒಂದು ಡ್ರಾಫ್ಟ್ ಅನ್ನ ತಯಾರು ಮಾಡಿ ಅದನ್ನ ರಾಜಭವನಕ್ಕೆ ಕಳಿಸ್ಕೊಟ್ಟಿದ್ರು. ಆದ್ರೆ ಈಗ ರಾಜ್ಯಪಾಲರು ಕೆಲವೊಂದು ತಾಂತ್ರಿಕ ಅಂಶಗಳಲ್ಲಿ ಲೋಪದೋಷಗಳಿದೆ ಅಂತ ಆ ಒಂದು ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ಮರಳಿ ವಾಪಸ್ಸನ್ನ ಕಳಿಸ್ಕೊಟ್ಟಿದ್ದಾರೆ. ಪ್ರಮುಖವಾಗಿ ರಾಜ್ಯಪಾಲರು ಒಂದು 4-5 ವಿಚಾರಗಳನ್ನ ಅಲ್ಲಿ ಹೈಲೈಟ್ ಮಾಡಿರ್ತಾರೆ. ಇಲ್ಲಿ ಸಾಲ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಕೇವಲ ಅವರು 3 ಲಕ್ಷ ಸಾಲ, ಲಿಮಿಟೆಡ್ ಸಾಲ ಕೊಡ್ತಾರೆ. ಆದ್ರೆ ಅವರಿಗೆ ನೀವು ಶಿಕ್ಷೆಯ ಒಂದು ಪ್ರಮಾಣ ಅಂದ್ರೆ ದಂಡದ ಪ್ರಮಾಣ 5 ಲಕ್ಷ ಹಾಕಿದ್ದೀರಿ, ಇದು ಸರಿಯಾಗಿದೆಯಾ, ಸರಿಯಾದ ಕ್ರಮನ ಅನ್ನೊಂದು ಪ್ರಶ್ನೆವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ತಪ್ಪಿತಸ್ಥ ಇರ್ತಕ್ಕಂಥ ಮೈಕ್ರೋ ಸಂಸ್ಥೆ ಮಾಲೀಕರೇನಿದ್ದಾರೆ ಅವರಿಗೆ 10 ವರ್ಷದವರೆಗೆ ಒಂದು ಜೈಲು ಶಿಕ್ಷೆ ಅಂತ ಉಲ್ಲೇಖ ಮಾಡಿದಿರಿ. ಇದರಲ್ಲಿ ಯಾವುದೇ ರೀತಿಯ ಒಂದು ಲಾಜಿಕ್ ಇಲ್ಲ ಅನ್ನೋ ಅಂಶವನ್ನ ಹೈಲೈಟ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಸಾಲ ಕೊಟ್ಟವನಿಗೆ ರಕ್ಷಣೆ ಇರೋದಿಲ್ಲ, ಸಾಲ ತೆಗೆದುಕೊಂಡವನಿಗೆ ಮಾತ್ರ ಇಲ್ಲಿ ರಕ್ಷಣೆ ಇದೆ. ಹಾಗಾಗಿ ಈ ಒಂದು ಡ್ರಾಫ್ಟ್ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಆಗಬೇಕು ಅನ್ನೋ ವಿಚಾರವನ್ನ ರಾಜ್ಯಪಾಲರು ಪ್ರಸ್ತಾಪ ಮಾಡಿದ್ದಾರೆ. ಇದೇ ಅಲ್ಲದೆ ಪ್ರಮುಖವಾಗಿ ಸಾಲ ಕೊಟ್ಟವರು ಏನಿದ್ದಾರೆ ಆ ಸಾಲ ಪಡೆಯುವವನಿಂದ ಕೆಲವೊಂದು ದಾಖಲೆಗಳನ್ನ ಪಡೆದುಕೊಂಡೇ ಸಾಲ ಕೊಡ್ತಾರೆ. ಆದ್ರೆ ಇಲ್ಲಿ ಯಾವುದೇ ದಾಖಲೆಯನ್ನ ಪಡೆದುಕೊಳ್ಳದೆ ಸಾಲಗಾರರಿಗೆ ಸಾಲ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಮುಂದೆ ಅಂತ ಒಂದು ಕ್ರಮವನ್ನು ಅನುಸರಿಸಿದ್ದೇ ಆದ್ರೆ ಸರ್ಕಾರಿ ಸಂಸ್ಥೆಗಳಿಂದ ಸಾಲ ಪಡಿಬೇಕಾದ್ರೂ ಕೂಡ ಯಾವುದೇ ದಾಖಲೆಗಳನ್ನ ನೀಡದೆ ಸಾಲ ಪಡಿಬೇಕಾದಂತ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ಇಂಥ ಒಂದು ಲೋಪದೋಷಗಳನ್ನ ಸರಿಪಡಿಸಬೇಕಾದಂತ ಒಂದು ಅಗತ್ಯತೆ ಇದೆ ಅನ್ನೋ ವಿಚಾರವನ್ನ ರಾಜ್ಯಪಾಲರು ಸರ್ಕಾರದ ಒಂದು ಗಮನಕ್ಕೆ ತಂದಿರತಕ್ಕಂಥದ್ದು. ಹಾಗಾಗಿ ಈ ಒಂದು ಎಲ್ಲಾ ವಿಚಾರಗಳಲ್ಲಿ ಕೆಲವೊಂದು ಲೋಪದೋಷಗಳಿದೆ, ಅದೆಲ್ಲವನ್ನು ಕೂಡ ಸರಿ ಮಾಡಬೇಕು ಅನ್ನೊಂದು ವಿಚಾರವನ್ನ ರಾಜ್ಯಪಾಲರು ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಇದೇ ಮುಂದಿನ ತಿಂಗಳು ಬಜೆಟ್ ಅಧಿವೇಶನ ಬರ್ತಾ ಇದೆ. ಬಜೆಟ್ ಅಧಿವೇಶನದಲ್ಲಿ ಸುದೀರ್ಘವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಇನ್ನೊಮ್ಮೆ ಕಾನೂನು ತಜ್ಞರಿಂದಲೂ ಕೂಡ ಸಲಹೆಗಳನ್ನ ಪಡೆದುಕೊಂಡು ಮತ್ತೊಂದು ಡ್ರಾಫ್ಟ್ ಅನ್ನ ಸಲ್ಲಿಕೆ ಮಾಡಿ ಅನ್ನೊಂದು ಸೂಚನೆಯನ್ನ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರನೂ ಕೂಡ ಡ್ರಾಫ್ಟ್ ನಲ್ಲಿ ಏನಾದರೂ ಲೋಪದೋಷಗಳಿದೆಯಾ, ತಾಂತ್ರಿಕ ಅಂಶಗಳಲ್ಲಿ ಏನಾದರೂ ಗೊಂದಲಗಳಿದೆಯಾ ಅನ್ನೋದನ್ನು ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮುಂದಿನ ಬಜೆಟ್ ಅಧಿವೇಶನದಲ್ಲೂ ಕೂಡ ಈ ಬಗ್ಗೆ ಸಮಗ್ರ ಚರ್ಚೆ ಮಾಡಿ ಮತ್ತೊಂದು ಡ್ರಾಫ್ಟ್ ಸಲ್ಲಿಕೆಗೆ ರಾಜ್ಯ ಸರ್ಕಾರನೂ ಕೂಡ ತಯಾರಿ ನಡೆಸುತ್ತಿದೆ. ಸಿಂಧೂರ, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ.